ಇಷ್ಟ ಆಗಿದೆ ನೋಡಿ, ಈ ಥರ ಕಾಣುತ್ತೆ. ಸೊ ನೋಡಿ ಹಿಂಗೆ ಕಾಣಿಸುತ್ತೆ. ಸೊ ಇಲ್ಲಿಂದ ಮಡ್ಗಾಡ್ ಪಾರ್ಕ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮತ್ತು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಎಲ್ರಿಗೂ. ನೋಡಿರ್ತೀರ ಇವತ್ತು. ಸೊ ತಮ್ನೇಲ್ನ ನೋಡಿ ಟೈಲ್ ಟೈಡಿನ ಹಾಕಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಎಕ್ಸ್ಪಲ್ಸಿಗೆ ಬರೋದು ಇನ್ನೊಂದು ಬರುತ್ತೆ, ಮಡ್ಗಾಡು ರ್ಯಾಲಿ ಟೈಲ್ ಅಂತ. ಎಕ್ಸ್ಪಲ್ಸ್ಗೆ ಅಂತಲೇ ಒಂದು 3-4 ಥರ ವೇರಿಯಂಟ್ಸ್ ಇದೆ ಈ ಟೈಲ್ಗಳು. ಸೊ ನಾನು ಬಂದ್ಬಿಟ್ಟು ಜಸ್ಟ್ ಮಡ್ಗಾರ್ಡ್ ಮಾತ್ರ ಬಿಚ್ಚಿಸ್ಬಿಟ್ಟು ನಾನು ಮೇಲ್ಗಡೆ ಪಾರ್ಟ್ ಏನಿದೆ ಅದಕ್ಕೆ ಫಿಕ್ಸ್ ಮಾಡಿಸ್ತಾ ಇದ್ದೀನಿ ಟೈಲ್ ಟೈಡಿನ. ಜಸ್ಟ್ ನಂಬರ್ ಪ್ಲೇಟು ಮತ್ತು ಇಂಡಿಕೇಟರ್ಸ್ ಹಾಕೋ ಥರ. ಸೊ ನಿಮ್ಗೆ ಆಮೇಲೆ ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ. ಸೊ ಇವಾಗ ನಾನು 8ನೇ ಮೈಲಿಗೆ ಹೋಗ್ತಾ ಇದ್ದೀನಿ. ಸೊ 8th ಮೈಲಲ್ಲಿ ಬೈಕರ್ ಬಡ್ಡೀಸ್ ಅಂತ ಒಂದು ಶಾಪ್ ಇದೆ. ಸೊ ಅಲ್ಲಿ ನಾನು ಫಿಟ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದು ನನಗೆ 300 ರೂಪೀಸ್ ಆಯಿತು ಟೈಲ್ ಟೈಡಿ. ಸೊ ವರ್ತ್ ಅಂತಲೇ ಹೇಳ್ಬೋದು. ಏಕೆ ಅಂದರೆ ಗಾಡಿ ಲೈಟು ಸ್ಟಾಕಲ್ಲಿರಲಿ ಅಂತ ನಾನು ನೋಡೋಣ, ಪರವಾಗಿಲ್ಲ. ಸೊ ಹೆಂಗೆ ಫಿಟ್ ಆಗುತ್ತೆ ಏನು ಅಂತ ನಾನು ತೋರಿಸ್ತೀನಿ. ಸುಮಾರು ದಿನ ಆಗ್ಬಿಟ್ಟಿತ್ತು ಮೋಟೋ ವ್ಲಾಗ್ಸ್ ಎಲ್ಲ ಮಾಡಿ. ಸೊ ಇವತ್ತು ಗಾಡಿನ ಆಚೆ ತೆಗ್ದಿದ್ದೀನಿ ಸುಮಾರು ದಿವಸ ಆದಮೇಲೆ. ಏಕೆ ನೆನ್ನೆ ಎಲ್ಲ ಮಳೆ ಹುಯ್ದಿದೆ, 1-2 ದಿನ ಕಂಟಿನ್ಯೂಸ್ ಮಳೆ ಇತ್ತಲ್ಲ, ವೆದರ್ ಸ್ವಲ್ಪ ಚೆನ್ನಾಗಿತ್ತು. ಸೊ ಹಂಗಾಗಿ ಬಿಸಿಲಿರಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಸದ್ಯದಲ್ಲೇ ಇನ್ನೇನು ಮಾನ್ಸೂನ್ಗೆ ಒಳ್ಳೆ ರೈಡ್ ಪ್ಲ್ಯಾನ್ಗಳಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಒಂದು ವಿಡಿಯೋ ಶಾರ್ಟ್ಸಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಒಂದು ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ಸ್ಗಳಾಗ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಸೊ ಆ್ಯಕ್ಚುಲಿ ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇರೋದು ಗೋಪ್ರೋ ಹೀರೋ 11ನಲ್ಲಿ. ಸೊ ಇದು ಬಂದು ನನ್ನ ಫ್ರೆಂಡ್ ಅಭಿ ಅಂತ ಇದ್ದಾನೆ. ಸೊ ಅವನದು ಗೋಪ್ರೋ ಇದು. ನನ್ನ ಗೋಪ್ರೋ ಇದೆ, ಬಟ್ ಬ್ಯಾಟ್ರಿ ಫುಲ್ಲು ಊದ್ಕೊಂಡ್ಬಿಟ್ಟಿದೆ. ಸೊ ರಿಸ್ಕ್ ಬೇಡ. ಮೊನ್ನೆಲ್ಲ ತೆಗಿಯೋಕೆ ಹೋಗಿ ಕಿತ್ತೇ ಹೋಯ್ತು ಬ್ಯಾಟ್ರಿ. ಸೊ ಬ್ಯಾಟ್ರಿಯನ್ನು ಚೇಂಜ್ ಮಾಡಿಸ್ಬೇಕು. ಬಟ್ ಲೈಫ್ ಇದೆ, ಬಟ್ ಊದ್ಕೊಂಡ್ಬಿಟ್ಟಿದೆ. ಸೊ ಅದೆಲ್ಲ ಬ್ಲಾಸ್ಟ್ಗೆ ಆಗ್ಬಿಟ್ರೆ ಅಂತ ಬೇಡ, ಸದ್ಯಕ್ಕೆ ಸೇಫ್ಟಿಯಾಗಿರೋಣ. ಯಾವ ಥರ ಕ್ವಾಲಿಟಿ ಬರುತ್ತೆ ಏನು ಅಂತ. 11, 12 ಇನ್ನೂ ಎಲ್ಲ ನೋಡಿಲ್ಲ ಯಾವ ಥರ ಹೆಂಗಿದೆ ಏನು ಅಂತ ಕ್ವಾಲಿಟಿ. ಸೊ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಹೊಸ ಗಾಡೀಲಿ ಫಸ್ಟ್ ಟೈಮು ನಾನು ಬ್ಲಾಗ್ ಮಾಡ್ತಾ ಇರೋದು. ಫಸ್ಟ್ ಸರ್ವಿಸ್ ಆದಮೇಲೆ ನಾನು ಎಲ್ಲೂ ಹೋಗೇ ಇಲ್ಲ. ಸೊ ಎಲ್ಲಾದರೂ ಲಾಂಗ್ ರೈಡ್ ಹೋಗೋಣ ಅಂದರೆ ಬಿಸಿಲು, ಬೇಸಿಗೆ, ಯಪ್ಪ ದೇವರೇ ಸವಾಸನೆ ಬೇಡ ಅಂದ್ಕೊಂಡು ಯಾರ ಬಿಸಿಲಲ್ಲಿ ರೈಡ್ ಮಾಡ್ತಾರೆ ಅಂತ ನಾನು ಮನೇಲೇ ಇದ್ದೆ. ಸೊ ಬನ್ನಿ ಅಲ್ಲೇ ಸಿಗೋಣ ಶಾಪಲ್ಲಿ. ಸ್ವಲ್ಪ ಶಾಪ್ದು ಡೀಟೇಲ್ಸ್ ಕೊಡ್ತೀನಿ. ಬೈಕರ್ ಬಡ್ಡೀಸ್ ಅಂತ ತುಂಬಾ ಕಲೆಕ್ಷನ್ಸ್ ಇದೆ ಹೆಲ್ಮೆಟ್ಸಲ್ಲಿ, ಮತ್ತು ಆಕ್ಸೆಸರೀಸ್ ತುಂಬ ಕಲೆಕ್ಷನ್ಸ್ ಇದೆ. ಯಾವುದು ಕ್ರ್ಯಾಶ್ ಗಾರ್ಡ್ಸ್ ಆಗಿರ್ಬೋದು, ಆಮೇಲೆ ಫಾಗ್ ಲ್ಯಾಂಪ್ಸು, ಮಿಕ್ಕಿದೇನೇ ಚಿಕ್ಕ ಚಿಕ್ಕ ಆಕ್ಸೆಸರೀಸ್ ಇದೆ. ಈ ಮಿರರ್ಸು, ನಕ್ಕಲ್ ಗಾರ್ಡ್ಸು, ಆ ಥರ ಎಲ್ಲ ತುಂಬಾ ಆಪ್ಷನ್ಸ್ ಇದೆ. ಸೊ ನೀವೊಂದು ಸತಿ ವಿಸಿಟ್ ಮಾಡಿ. ಇವಾಗ ಹೋಗಿ ನಾನು ಅಲ್ಲೇ ಸಿಗ್ತೀನಿ ಡೈರೆಕ್ಟು. ಸೊ ಬನ್ನಿ. ಮಳೆ ಬಂದಿದ್ದ ಕಾರಣ ಗಾಡಿ ತೊಳೆದೇ ಇರಲಿಲ್ಲ. ಫುಲ್ಲು ಬೇಸಿಗೆಯಲ್ಲಿ ನೋಡಿದ್ದೀರಲ್ಲ ಧೂಳು ನೀವೇ. ಸೊ ಹಂಗಾಗಿ ಗಾಡಿ ಅಂತೂ ಮಳೆ ಹನಿಗೆ ಬಿದ್ದು ಬಿದ್ದು ಫುಲ್ಲು ಎಲ್ಲ ಸಖತ್ ಧೂಳಾಗ್ಬಿಟ್ಟಿದೆ. ಗೈಸ್ ಇನ್ನೇನು ಬಂದ್ವಿ ನಾಗಸಂದ್ರ. ಮುಂದಿನ ನಿಲ್ದಾಣ 8ನೇ ಮೈಲಿ. ಅಲ್ಲಿಗೆ ಹೋಗ್ಬಿಡೋಣ 8ನೇ ಮೈಲಿಗೆ. ಸೊ ಏಕೆಂದರೆ ಶಾಪ್ ಇರೋದಲ್ಲೇ, ಅದಕ್ಕೆ. ಸೊ ಗಾಯ್ಸ್ ಕ್ವಾಲಿಟಿ ಹೆಂಗಿದೆ ಏನು ಅಂತ ಗೊತ್ತಿಲ್ಲ. ಚೆನ್ನಾಗಿದ್ರೆ ಕಮೆಂಟ್ ಹಾಕಿ. ವಿಡಿಯೋ ಕ್ವಾಲಿಟಿ ಗೋಪ್ರೋ ಹೀರೋ 11ದು ಏನು ನಾರ್ಮಲ್ ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸಲ್ಲ ನಮಗೆ, ಒಂದು ಸ್ವಲ್ಪ ಅನಿಸ್ಬೋದು. ಹೊಸದು ಪೊಲೀಸ್ ಗಾಡಿ ಗುರು, ಚೆನ್ನಾಗೈತೆ ಟಾಟಾ ಅವ್ರದ್ದು ನೋಡಿ, ಚಿಕ್ಕದಾಗಿ. ಈ ಟ್ರಾಫಿಕ್ಕು ಗುರು ಅದೇ ಬೇಜಾರು ನನಗೆ. ಸಿಗ್ನಲ್ಲು ಟ್ರಾಫಿಕಲ್ಲೆಲ್ಲ ಗಾಡಿ ಓಡ್ಸೋಕ್ಕೆ ಬೇಜಾರು. ಅದಕ್ಕೆ ನಾನು ಸಿಟಿ ಕಡೆ ಗಾಡಿನೇ ತರಲ್ಲ ಯಾವಾಗಲೂ. ಸೊ ಗೈಸ್ ಬಂದ್ವಿ ಬೈಕರ್ ಬಡೀಸ್ಗೆ. ಇವಾಗ ಇಲ್ಲಿ ಗಾಡಿ ಇಲ್ಲೆಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು, ಜಾಗನೇ ಇಲ್ವಲ್ಲ ಪಾರ್ಕ್ ಮಾಡೋಕ್ಕೆ. ಸೊ ಇಲ್ಲೇ ಹಾಕೋಣ, ಇಲ್ಲೇ ಹಾಕ್ಬಿಟ್ಟು ಹೋಗಿ ಎತ್ಕೊಂಬರೋಣ ಬನ್ನಿ. ಗೈಸ್ ನೋಡಿ ಇವಾಗ ಶಾಪಿಗೆ ಬಂದು ನಿಲ್ಸಿದ್ದೀನಿ ಗಾಡಿನ. ಪ್ಯಾಡಲ್ ಸ್ಟ್ಯಾಂಡ್ ಹಾಕ್ಬಿಟ್ಟು. ಸೊ ಈ ಪಾರ್ಟ್ ಏನಿದೆ ಇದನ್ನು ನಾನು ಫುಲ್ ರಿಮೂವ್ ಮಾಡಿಸ್ಬಿಡ್ತೀನಿ. ಈ ಹೀರೋ ಪಾರ್ಟ್ ಅಂತ ಏನಿದೆ ಇಷ್ಟು, ಇದು ಇಲ್ಲೇ ಇರುತ್ತೆ ಸ್ಟಾಕು. ಸೊ ಯಾಕೆಂದರೆ ಒರಿಜಿನಲ್ LED ಹಂಗೆ ಇರಲಿ ಅಂತ. ಸೊ ಇವಾಗ ನಂಬರ್ ಪ್ಲೇಟ್ ಇಂಡಿಕೇಟರ್ ಬಿಚ್ಚಿಸ್ಕೊಂಡು ಜಸ್ಟ್ ಈ ಪಾರ್ಟ್ ಮಾತ್ರ ಬಿಚ್ಚಿಸ್ಕೊಂಡು ಟೈಲ್ ರೆಡಿ ಹಾಕ್ಸ್ತೀನಿ. ಸೊ ಬನ್ನಿ ನೋಡೋಣ ಹೆಂಗಿದೆ ಪ್ರೊಸೀಜರ್ ಏನು ಅಂತ.
ಸೊ ನೋಡಿ ಬೈಕರ್ ಬಡ್ಡೀಸ್ ಅಂತ 8ನೇ ಮೈಲಿ ಬಸ್ ಸ್ಟಾಪಿಂದ ಒಂದು 200 ಮೀಟರ್ ದೂರ ಅಷ್ಟೇ ಈ ಶಾಪ್ ಇರೋದು. ಗಾಡಿ ನಿಂತಿದೆ, ಎಲ್ಲ ಬಿಚ್ಚಿಸಿ ರೆಡಿ ಮಾಡಿಸ್ತಾ ಇದ್ದೀನಿ. ಅದೊಂದು ಬಿಚ್ಚಿಸಿದ್ರೆ ಓಕೆ, ಈ ಪಾರ್ಟ್ ಬಿಚ್ಚಿಸ್ಬಿಟ್ಟು ಮನೆಗೆ ಎತ್ಕೊಂಡು ಹೋಗೋದು ಅಷ್ಟೇ. ನಾನು ವೈರಿಂಗ್ ಮಾಡಿದಾಗ ಗೊತ್ತಿರೋದು ಎಲ್ಲ ಮಾಡಿದ್ದೀನಿ ಅಂತ. ಈಗ ಇದು ಬೇರೆ ಮಾಡಿರೋದು ಚೆಕ್ ಮಾಡಬೇಕು. ಅವ್ರು ಎಲ್ಲಿ ಕೊಟ್ಟಾಗ ಚೆಕ್ ಔಟ್ ಮಾಡಬೇಕು. ಅದರಲ್ಲೇ ಇದೆ. ಸೊ ನೋಡಿ ಈಗ ಸ್ಟೈಲ್ ಟೆಡಿ ಇದೇನೆ. ಫೋನ್ ಮಾಡ್ಕೊಂಬನ್ನಿ ಬರಕ್ಕೆ ಮುಂಚೆ. ಗೈಸ್ ನೋಡಿ ಎಲ್ಲ ಓಪನ್ ಮಾಡಿದ್ದಾರೆ, ಮಡ್ಗಾರ್ಡ್ ಅಲ್ಲಿದೆ. ಸೊ ಇದು ನೋಡಿ, ಇದು ಆ್ಯಕ್ಚುಲಿ ಇದು ಹಿಂಗೆ ಇರುತ್ತೆ, ಗಾಡೀಲೇ ಫಿಟ್ ಆಗಿರುತ್ತೆ. ಸೊ ಇದ್ರ ಕೆಳಗಡೆ ನಮಗೆ ಬಂದು ನೋಡಿ ಇಲ್ಲಿ ನಮಗೆ ಇದನ್ನ ಹಾಕ್ತಾರೆ, ಏನು ಟೈಲ್ ಟೆಡಿ ಫಿಟ್ ಮಾಡ್ತಾರೆ. ಸೊ ವೈರಿಂಗ್ಸ್ ಎಲ್ಲ ಕರೆಕ್ಟಾಗಿ ತೆಗಿಬೇಕು. ಸೊ ಇಲ್ಲಿ ನೋಡಿ LED ಮತ್ತು ಇಂಡಿಕೇಟರ್ಸ್ ಎಲ್ಲ ಅದ್ರ ಬಿಚ್ಬಿಟ್ಟು ಈ ಟೈಲ್ ಟೆಡಿಗೆ ಹಾಕ್ಸ್ತೀವಿ. ಸೊ ನೋಡೋಣ ಕಂಪ್ಲೀಟ್ ಪ್ರೊಸೀಜರ್ ಎಲ್ಲ ಹೆಂಗಿರುತ್ತೆ ಏನು ಅಂತ. ನೆಕ್ಸ್ಟು ಬಂದು ನಮ್ಗೆ ನೋಡಿ ಇಲ್ಲೆಲ್ಲ ವೈರಿಂಗ್ಸ್ ಎಲ್ಲ ಹೆಂಗಿದೆ, ಇದೆಲ್ಲ ನಾವು ಹುಷಾರಾಗಿ ಹಾಕ್ಕೊಬೇಕು. ಸೊ ಗೈಸ್ ಇದೊಂದು ಇಂಡಿಕೇಟರ್ ಬಿಚ್ಚೋಕ್ಕೆ ಆಗ್ತಿಲ್ಲ, ಶೋರೂಮಲ್ಲಿ ಹೋಗಿ ಬಿಚ್ಚಿಸ್ಬೇಕು. ಅದು ಯಾಕೋ ಫುಲ್ ಲೂಸ್ ಆಗಿಬಿಟ್ಟಿದೆ ಒಳಗಡೆಯಿಂದನೇ, ಅದು ಹೆಂಗಾಯಿತು ಏನು ಅಂತಲೇ ಗೊತ್ತಿಲ್ಲ. ಸೊ ಇವಾಗ ಹೋಗಿ ಅಲ್ಲೊಂದು ತೆಗೆಸ್ಬಿಟ್ಟು ನಾನು ಮನೇಲೇ ಫಿಟ್ ಮಾಡ್ಕೊಂಬಿಡ್ತೀನಿ, ಇಲ್ಲಾಂದರೆ ಆ ಇಂಡಿಕೇಟ್ರ್ ವಾಪಸ್ ಕೊಟ್ಬಿಟ್ಟು ಇನ್ನೊಂದು ಹಾಕ್ಸ್ಕೊಂಡ್ಬಿಡ್ತೀನಿ ಅಷ್ಟೇ. ನೋಡಿ ಶೇಕಿಂಗ್ ಇರುತ್ತಾ? ಜಾಸ್ತಿ ಶೇಕಿಂಗ್ ಅನ್ಸಿದ್ರೆ ಇದೊಂದು ಓಲ್ ಹಾಕ್ಬಿಡಿ. ಓಲ್ ಹಾಕ್ಬಿಡಿ, ಇದಕ್ಕೊಂದು ಇದು ಮಾಡಿಸ್ಬಿಡಿ. ಸರಿ, ನೀವು ವಾಷರ್ ಹಾಕ್ಬಿಡಿ ಹಾಕ್ಬೇಕಿಲ್ಲ, ಇಲ್ಲೊಂದು ಓಲು ಅಲ್ಲೊಂದು ಓಲು ಏನೋ ಟೈಟಾಗಿರುತ್ತೆ. ಸೊ ಗೈಸ್ ಎಲ್ಲ ಫಿಟ್ ಆಯಿತು. ಅದೊಂದು ಇಂಡಿಕೇಟ್ರ್ ಒಂದು ಆಗಿಲ್ಲ, ನೋಡೋಣ ಶೋರೂಮ್ ಹೋಗಿ ಕೊಡ್ತೀನಿ, ಅವ್ರೇನು ಓಕೆ ಅಂತಾರೋ ಏನಂತಾರೋ ನೋಡೋಣ. ಸೊ ಇಷ್ಟಾಗಿದೆ ನೋಡಿ, ಈ ಥರ ಕಾಣುತ್ತೆ ಟೈಲ್ ಟೆಡಿದು. ಸೊ ಆಮೇಲೆಲ್ಲ ಮನೆ ಹತ್ರ ಹೋಗಿ ಒಂದು ರೌಂಡು ವಿಡಿಯೋ ಮಾಡಾಕ್ಬಿಡ್ತೀನಿ. ಗೈಸ್ ನೋಡಿ ಶಾಪ್ ಹೆಂಗಿದೆ ಅಂತ. ಸೊ ಇಷ್ಟು ಹೆಲ್ಮೆಟ್ಸ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಇಲ್ಲೂ ನಿಮಗೆ ಡೈಲಿ ಯೂಸ್ಗೆ ಹೆಲ್ಮೆಟ್ಸು, ಸ್ಟಡ್ಸು ಮತ್ತು ವೇಗ ಎಲ್ಲ ಸಿಗುತ್ತೆ. ಸೊ ಈ ಕಡೆ ಬಂದರೆ ನಮಗೆ ಚೈನ್ ಲೂಪ್ಸು, ಆಕ್ಸೆಸರೀಸು ಮತ್ತು ಹೆಲ್ಮೆಟ್ ಮೇಲೆ ಏನೇನು ಡಿಸೈನ್ ಬೇಕು ಅದು ಎಲ್ಲ ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಸೊ ಹೆಲ್ಮೆಟ್ ಲೈಟ್ಸ್ ಇದೆಲ್ಲ ಬ್ಲಿಂಕಿಂಗು. ನೆಕ್ಸ್ಟು ನಮಗೆ ಹ್ಯಾಂಡಲ್ ಬಾರ್ಸ್ ಸಿಗುತ್ತೆ, ಹ್ಯಾಂಡಲ್ ಬಾರ್ಸು ಮತ್ತು ಕ್ರ್ಯಾಶ್ ಗಾರ್ಡ್ಸು. ಏನೇನು ನೋಡ್ತಾ ಇದ್ದೀರಾ, ಕ್ರ್ಯಾಶ್ ಗಾರ್ಡ್ಸು, ಆಮೇಲೆ ಇದು ಪಂಚರ್ ಸೆಟ್ಟು, ಅದು ಇದು LED ಇಂಡಿಕೇಟರ್ಸು, ಆಕ್ಸೆಸರೀಸು ಎಲ್ಲ ಸುಮಾರಿದೆ, ನೋಡ್ತಾ ಇರ್ಬೋದು ನೀವು. ಸೊ ನೋಡಿ ಇದೆಲ್ಲ ಬೈಕ್ ವೈಸರು ಮತ್ತು ಸ್ವಲ್ಪ ಎಕ್ಸಾಸ್ಟ್ ಇದೆ, ಒಂದು 2-3 ಎಕ್ಸಾಸ್ಟ್ ಇದೆ ಆಕ್ರೋಪೋವಿಕ್. ಆಮೇಲೆ ಟಯರ್ ಹಗ್ಗರು, ವೈಸರು ಮತ್ತು ಅಡ್ಜಸ್ಟಬಲ್ ಬ್ರೇಕ್ ಲಿವರ್ಸು ಬ್ರೆಂಬೋ ಅವ್ರದ್ದು. ಸೊ ಇನ್ನು ಜರಿ ಕ್ಯಾನ್ಸು ಮತ್ತು ರೈಡಿಂಗ್ ಬ್ಯಾಗ್ಸು, ಟಾಪ್ ಬಾಕ್ಸು, ಸೊ ಎಲ್ಲ ಬಂದರೆ ಶಾಪ್ಗೆ ಸಿಗುತ್ತೆ. ಒಂದು ಒಳ್ಳೆ ಪ್ರೈಸ್ನಲ್ಲೂ ಕೂಡ ಹಾಕೊಂಡು ಕೊಡ್ತಾರೆ. ಸೊ ಗಾಯ್ಸ್ ಟೈಲ್ ಟೆಡಿ ಫಿಟ್ಟಿಂಗು ಅವೆಲ್ಲ ನೋಡಿದ್ರ. ಸೊ ಇಂಡಿಕೇಟ್ರ್ ಒಂದು ಶೋರೂಮ್ಗೆ ಹೋಗಿ ಬಿಚ್ಚಿಸ್ಕೊಂಡು ಬಂದೆ. ಪಾಪ ಒಬ್ರು ಗೊತ್ತಿರೋರಿದ್ರು, ಸೊ ಬಿಚ್ಕೊಂಡು ಕೊಟ್ಟರು. ಸೊ ಆ್ಯಕ್ಚುಲಿ ಅವ್ರು ಏನು ಗೊತ್ತಾ, ಶೋರೂಮಲ್ಲಿ ಈ ಥರ ಎಲ್ಲ ಮುಟ್ಟೋದೇ ಇಲ್ಲ. ಏನಾದರೂ ನಾವು ಓಪನ್ ಮಾಡಿದ್ದೀವಿ ಅಂದರೆ, ಸ್ಟಾಕ್ ಗಾಡಿನ ಏನಾದರೂ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊತೀವಿ ಅಂದರೆ ಅವರೇನು ಅದಕ್ಕೆ ಟಚ್ಚು ಮಾಡಲ್ಲ. ಸೊ ಯಾಕೆಂದರೆ ವ್ಯಾರಂಟಿ ಕ್ಲೈಮ್ ಆಗೋಲ್ಲ, ಮತ್ತು ಏನಾದರೂ ಆದರೆ ಅವ್ರ ಮೇಲೆ ಬರುತ್ತೆ ಅಂತ. ಸೊ ಹಂಗಾಗಿ ಇವಾಗ ಪಾಪ ಹಿಂಗೋ ಮಾಡ್ಕೊಂಡು ಕೊಟ್ಟರು. ಸೊ ಇವಾಗ ಹೋಗಿ ಇಂಡಿಕೇಟ್ರನ್ನ ಹೆಂಗಾದರೂ ಒಂದು ಜುಗಾಡ್ ಮಾಡಿ ಹಾಕೊಬೇಕು ಟೈಲ್ ಟೆಡಿಗೆ. ಇಲ್ಲಾಂದರೆ ಸೈಡು ಒಂದೇ ಒಂದು ಇಂಡಿಕೇಟ್ರ್ ಹಾಕಿದ್ದೀನಿ ಗುರು, ಒಂಥರ ಹೆಂಗೆ ಕಾಣಿಸುತ್ತೆ ಗೊತ್ತಾ. ಸೊ ಹಂಗಾಗಿ ಮನೆಗೆ ಹೋಗಿ ಫಿಟ್ ಮಾಡ್ಕೊಬೇಕು. ಗೈಸ್ ನೋಡ್ತಾ ಇದ್ದೀರಾ ಗಾಡಿ ಇವಾಗ ಹೇಗೆ ಕಾಣ್ತಿದೆ ಅಂತ. ಸೊ ಹೊಸ ಟೈಲ್ ಟೆಡಿ ಹಾಕ್ಸಿರೋದಕ್ಕೆ ಗಾಡಿ ಹೇಗೆ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ನೀವೇ. ಸೊ ನೋಡಿ ಹಿಂಗೆ ಕಾಣಿಸುತ್ತೆ. ಸೊ ಇಲ್ಲಿಂದ ಮಡ್ಗಾಡ್ ಪಾರ್ಟ್ ಏನಿದೆ ಅದನ್ನು ಮಾತ್ರ ಬಿಚ್ಚಾಕ್ಬಿಟ್ಟಿದ್ದೀನಿ. ಸೊ ಏನೋ ಜುಗಾಡ್ ಮಾಡಿ. ಸೊ ಆ್ಯಕ್ಚುಲಿ ಇದು ಬಂದು ಎಕ್ಸ್ಪಲ್ಸ್ ಟೈಲ್ ಟೆಡಿ. ಸೊ ಇಂಡಿಕೇಟ್ರ್ ಒಂದು ಲೈಟಾಗಿ ಅದು ಒಳಗಡೆ ಏನೋ ಫುಲ್ಲು ಲೂಸ್ ಆಗಿಬಿಟ್ಟಿತ್ತು. ಸೊ ಅದೊಂದು ಏನೋ ಜುಗಾಡ್ ಮಾಡಿ ಹಾಕಿದ್ದೀನಿ. ಆಮೇಲೆ ಇದೊಂದು ಶೇಕ್ ಆಗುತ್ತೆ ಕೆಳಗಡೆ ಪಾರ್ಟ್ ಏನಿದೆ.
ಸೊ ಈ ಪಾರ್ಟ್ ಏನಿದೆ ಶೇಕ್ ಆಗುತ್ತೆ ಅಂದ್ಬಿಟ್ಟು ಸೊ ಇಲ್ಲಿಗೆ ಒಂದು ಹೋಲ್ ಹಾಕಿ ಟ್ಯಾಗ್ ಹಾಕಿದ್ದೀನಿ. ಸೊ ನೆಟ್ಟು ಕೂಡ ಹಾಕೋಬೋದು. ಸೊ ನೋಡೋಣ ನೆಕ್ಸ್ಟು ಮುಂದಕ್ಕೆ ಟ್ಯಾಗ್ ಏನಾದರೂ ಕಿತ್ತೋಯ್ತು ಅಂದರೆ ನೆಕ್ಸ್ಟ್ ಹಾಕೋಣ. ಸೊ ನೋಡಿ ಗಾಡಿ ಈ ಥರ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ ಅಂದ್ಕೊತೀನಿ. ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ. ಸೊ ಇದೇ ಥರ ಬೇಕು ಅಂದರೆ ಟೈಲ್ ಟೆಡಿ ನಾನು ನಿಮಗೆ ಶಾಪ್ ಲೊಕೇಶನ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಮತ್ತು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಕೂಡ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಗಾಡಿ ಹೇಗೆ ಕಾಣ್ತಿದೆ ಅಂತ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಆ್ಯಂಡ್ ಇದೇ ಥರ ಟ್ರಾವೆಲ್ ಕಂಟೆಂಟ್ಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.